ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿಷು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಮಕೂರು ಹೋಗಿದ್ವಿ. ನಾನು ಅವಾಗ ಒಂದು ವ್ಲಾಗ್ ಮಾಡಿದ್ದೆ, ಅಲ್ಲಿನ ಮಠ ಎಲ್ಲ ಹೇಗಿದೆ ಅಂತ. ನೆಕ್ಸ್ಟು ಅಲ್ಲಿನ ಪಾರ್ಕ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇದೇ ಪಾರ್ಟ್ 2 ಅಂದ್ಕೊಳ್ರಿ. ಮಠದಿಂದ ಹೊರಗೆ ಬಂದ ತಕ್ಷಣ ಇಲ್ಲೇ ಸೈಡ್ಗೆ ಇರೋದು. ಈಗ ಝೂಮ್ ಮಾಡಿ ತೋರಿಸಿದ್ದೀನಲ್ಲ ಅದೇ. ಈಗ ಅಲ್ಲಿಂದ ಮ್ಯಾಪ್ ನೋಡಿಕೊಂಡು ಸೇಮ್ ಇದೇನಿದೆ ಅಪ್ಪಾಜಿ ಮುಖ ದೊಡ್ಡದಾಗ್ಬಿಟ್ಟು ಅದ್ರ ಕೆಳಗಡೆಯಿಂದ ಗುಹೆ ಥರ ರೋಡ್ ಮಾಡಿದ್ದಾರೆ ಒಳಗೆ ಹೋಗೋಕ್ಕೆ. ಈಗಿದೆ ಇಲ್ಲಿಂದ ಎಂಟರೆನ್ಸು ನೋಡ್ರಿ. ಈಗ ಇಲ್ಲಿಂದ ಒಳಗೆ ಹೋಗ್ತಾ ಇದ್ದಂಗೆ ಫುಲ್ ಸೈಡ್ಗೆಲ್ಲ ಎಕ್ಸೈಟೆಡ್ ಆಗಿದ್ವಿ. ಇಲ್ಲಿಂದ ಒಳಗೆ ಹೋಗ್ತಿದ್ದಂಗೆ ಫುಲ್ ಸೈಡ್ಗೆಲ್ಲ ಅಪ್ಪಾಜಿಯವ್ರದ್ದು ಏನು ಮೂರ್ತಿ ಥರ ಎಲ್ಲ ಸ್ಟ್ಯಾಚ್ಯೂ ಇದ್ದಾವೆ ಎಲ್ಲ. ಇಲ್ಲಿಂದ ಪಾರ್ಕು ನಡ್ಕೊಂಡು ಹೋಗೋಕೆ ರೋಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸ್ಟಾರ್ಟಿಂಗು ಸ್ವಲ್ಪ ಮುಂದೆ ಹೋದಂಗೆ ಗುಡ್ಡ ಥರ ಏರೋದಿದೆ. ಫಸ್ಟ್ಗೇನು ಫುಲ್ ಸ್ಟ್ರೇಟ್ ಇದೆ, ಫಸ್ಟ್ಗೇನಿಲ್ಲ, ಚೆನ್ನಾಗಿದೆ. ಬರ್ತಿದ್ದಂಗೆ ಫಸ್ಟ್ ಇಲ್ಲಿ ಗುಹೆ ಸಿದ್ಧಲಿಂಗೇಶ್ವರ ಅವ್ರದ್ದು ಹುತ್ತದ ಮೇಲೆ ಆಗ್ಲು ನಿಂತಿರೋದು, ಅವ್ರ ಧ್ಯಾನ ಕೂತಿರೋದು ಸ್ಟ್ಯಾಚ್ಯೂ ಇದೆ. ಅದಾದಮೇಲೆ ಒಳಗೆ ಹಂಗೆ ನಡ್ಕೊಂಡು ಹೋದರೆ ಆ ಕಡೆ ಪಾರ್ಕು, ಗಿಡಗಳು, ಹೂಗಳೆಲ್ಲ ಸಖತ್ತಾಗಿದ್ದಾವೆ. ಮಕ್ಕಳಿಗೆಲ್ಲೇ ಸಮೀಪ ಇರೋರು ಡೈಲಿ ಹೋಗಿ ಬರೋಕ್ಕೂ ಸಖತ್ತಾಗಿದೆ. ಇಲ್ಲಿ ನೋಡ್ರಿ ಫುಲ್ ಎಲ್ಲ ಋಷಿಗಳದ್ದು ಸ್ಟ್ಯಾಚ್ಯೂ ಇದ್ದಾವೆ. ಎಲ್ಲ ಋಷಿಗಳು ಆಶ್ರಮದಲ್ಲಿ ಓಡಾಡ್ತಿರೋದು ಎಲ್ಲ ಒಂಥರ ಅನುಭವ ಮಂಟಪ ವೈಬ್ಸ್ ಅಂದ್ಕೊಳ್ರಿ. ಬಸವ ಕಲ್ಯಾಣದಲ್ಲಿದೆ ಎಲ್ಲ, ನೋಡಿದ್ದವ್ರಿಗೆ ಗೊತ್ತಿರುತ್ತೆ. ಎಲ್ಲ ಪ್ಲೇಸ್ಗೆ ಒಂದು ಹೆಜ್ಜೆಕ್ಕೂ ಒಂದು ಸ್ವಲ್ಪ ದೂರ ಆದಮೇಲೆ ಒಂದೊಂದು ದೊಡ್ಡ ವಚನ ಆಗಲಿ, ಅಪ್ಪಾಜಿಗಳ ನುಡಿಗಳಾಗಲಿ, ಏನು ಅವ್ರದ್ದು ವಾಕ್ಯಗಳಿದ್ವಲ್ಲ ಅವೆಲ್ಲ ಬೋರ್ಡ್ ಹಾಕಿಬಿಟ್ಟು ದೊಡ್ಡದಾಗಿ ಹಾಕಿದ್ದಾರೆ. ಇಲ್ಲೆಲ್ಲ ಅಜ್ಜಿ ಎಲ್ಲ ಕ್ಲೀನ್ ಮಾಡೋರು. ಇಲ್ಲಿ ನೋಡ್ರಿ ತಾಯಿ ಗಂಗವ್ವ ಮಡಿಲಲ್ಲಿ ಮಗುನ ಇದು ಮಾಡ್ತಿರೋದು ಅಂತ, ತೊಟ್ಟಿಲಲ್ಲಿ ತೂಗ್ತಿರೋದು ಎಲ್ಲ ಸ್ಟ್ಯಾಚ್ಯೂ. ಅವ್ರವ್ರದ್ದು ಏನು ಕತೆ ಇದೆ, ಅಪ್ಪಾಜಿದು ಶಿವಕುಮಾರ ಸ್ವಾಮಿಗಳು ಹೆಂಗೆ ಬಂದರು ಸ್ಟಾರ್ಟಿಂಗಿಂದ, ಅವ್ರಿಗಿನ್ನ ಮುಂಚೆ ಯಾರಿದ್ರು ಉದ್ದಾನ ಸ್ವಾಮಿಗಳು, ಅವ್ರದ್ದೆಲ್ಲ ಹಿಸ್ಟ್ರಿ ಹೀಗೆ ಸೈಡಿಗೆ ಒಂದು ಸರಿ ನೋಡ್ಕೊಂಡು ಬರ್ತಾಯಿದ್ರೆ ಅವ್ರದ್ದೆಲ್ಲ ಹಿಸ್ಟ್ರಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಎಲ್ಲ ಅದು ತಿಳಿಯಲ್ಲ ಅಂದ್ಬಿಟ್ಟು ಅಲ್ಲೇ ಸೈಡ್ಗೆ ಎಲ್ಲ ಕ್ಲಿಯರಾಗಿ ಬರೆದಿದ್ದಾರೆ ನಮಗೆ ತಿಳಿಲಿ ಅಂತ. ಉದ್ದಾನ ಸ್ವಾಮಿಗಳು ಶಿವಕುಮಾರ ಸ್ವಾಮಿಗಳಿಗಿಂತ ಮೊದಲನೇವರು, ಅವ್ರ ಸೀನಿಯರ್. ಅವರಾದಮೇಲೆ ಶಿವಕುಮಾರ ಸ್ವಾಮಿಗಳು ಅಲ್ಲಿ ಮಠಕ್ಕೆ ಬಂದಿರೋದು. ಅವ್ರು ಉದ್ದಾನ ಸ್ವಾಮಿಗಳು ಅವ್ರಿಗಿಂತ ದೊಡ್ಡವರು. ಉದ್ದಾನ ಸ್ವಾಮಿಗಳಿಗೆ ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಶಿವಣ್ಣನವ್ರು ಹಾಕ್ತಿರೋದು, ಅವ್ರು ಹೇಗೆ ಪಾಠಶಾಲೆ ಮಾಡ್ತಿದ್ರು, ಪಾಠಶಾಲೆಯಲ್ಲಿ ಎಲ್ಲ ಕಲಿಸ್ತಾ ಇದ್ದರು, ಅದೆಲ್ಲ ನೋಡಿಕೊಂಡು ಹೆಜ್ಜೆಗೆಲ್ಲ ವಚನಗಳು, ವಾಕ್ಯಗಳು ಬರೆದಿದ್ದಾರೆ. ಪಾರ್ಕ್ ಅಂತೂ ಸಖತ್ತಾಗಿದೆ, ಸುಮ್ಮನೆ ಓಡಾಡ್ಕೊಂಡು ನೋಡ್ಬೋದು. ಎಲ್ಲ ಮಕ್ಕಳಿಗೆಲ್ಲ ಅಕ್ಷರಾಭ್ಯಾಸ ಮಾಡಿಸ್ತಿರೋದು, ಒಂದೊಂದು ಲೈನು ಫುಲ್ ಇಂಪಾರ್ಟೆಂಟ್ ಅಂದ್ಕೋಬೇಕು, ಅಷ್ಟೊಂದು ನೀಟಾಗಿ ಬರ್ಕೊಂಡು. ಇಷ್ಟು ಮೇಲ್ಗಡೆ ಗಾರ್ಡನ್ ಮೇಂಟೆನೆನ್ಸ್ ಹೆಂಗೆ ಮಾಡಿದ್ದಾರೋ ಅಪ್ಪ ದೇವರೇ, ಚೆನ್ನಾಗಿ ಮಾಡಿದ್ದಾರೆ ಫುಲ್ಲು. ನೋಡ್ರಿ ಎಲ್ಲ ಅಪ್ಪಾಜಿಯವರೆಲ್ಲ ಧ್ಯಾನಕ್ಕೆ ಕೂರ್ತಿರೋದು, ಅವ್ರು ರೆಸ್ಟ್ ಹೆಂಗೆ ಮಾಡ್ತಿದ್ರು, ಅವರು ಮಾತುಕತೆ ಆಡ್ತಿರೋದು, ಯಾವುದು ಇದ್ರ ಬಗ್ಗೆ ಎಲ್ಲ ಆಶ್ರಮದ ಬಗ್ಗೆ ಮಾತುಕತೆ ಆಡ್ತಿರೋದು. ನೋಡ್ರಿ ಬಸವಣ್ಣನವ್ರದ್ದೆಲ್ಲ ವಚನಗಳು, ಹೆಜ್ಜೆಗೂ ವಚನಗಳು ಇದ್ದಾವೆ. ಫುಲ್ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ನೀವು, ಟೈಮ್ ಪಾಸ್ ಆಗುತ್ತೆ. ನಾವು ಅದಕ್ಕೆ ಒಂದು ವಿಡಿಯೋ ಮೇಲ್ಗಡೆ ಸಿದ್ಧಗಂಗೆಗೆ ಯಾಕೆ ಹೋಗಿರಲಿಲ್ಲ ಶಿವಗಂಗೆಗೆ ಅಂತಂದರೆ, ಈ ಪಾರ್ಕ್ ಓಡಾಡೋಕ್ಕೆ ನಮಗೆ 2-3 ಅವರ್ 2 ಗಂಟೆ ಮೇಲಾಯಿತು ಇವನಿಗೆ ಅದ್ವಿಕಕ್ಕೆ ತೊಗೊಂಡು ಓಡಾಡೋಕ್ಕೆ. ಹಾಗಾಗಿ ನಾವು ಹೋಗಿಲ್ಲ. ಅಲ್ಲಿ ಕಾವೇರಿ ನೀರು ಬರುತ್ತಲ್ಲ, ಅದ್ರ ಕಾಲುವೆ ಬಿಟ್ಟಿರೋದು ಆ ಕಡೆ ಅಲ್ಲೇ ಒಂದು ಫಾಲ್ಸ್ ಥರ ಮಾಡಿದ್ದಾರೆ. ಅದರಲ್ಲಿ ಅಲ್ಲಿ ಕಾವೇರಿ ನೀರೇ ಬರೋದು. ಇಷ್ಟು ಮೇಲ್ಗಡೆ ಎಲ್ಲ ಸಿಂಟೆಕ್ಸ್ ಎಲ್ಲ ಕೂಡಿಸ್ಬಿಟ್ಟು ಇದು ಮಾಡಿದ್ದಾರೆ. ನೋಡ್ರಿ ಅಪ್ಪಾಜಿದು ಫುಲ್ ಎಲ್ಲ ಅವರು ಹೆಂಗೆ ಎಲ್ಲ ಮಕ್ಕಳಿಗೂ ಹೆಂಗೆ ಕೇರ್ ಮಾಡ್ತಿದ್ರು, ಎಲ್ಲ ಅಕ್ಷರಾಭ್ಯಾಸ ಹೆಂಗೆ ಮಾಡಿಸ್ತಿದ್ರು, ಜನರ ಜೊತೆ ಎಲ್ಲ ಹೆಂಗೆ ಹೊಂದ್ಕೊಳ್ತಿದ್ರು. ಅವರು ಉದ್ದಾನ ಸ್ವಾಮಿಗಳಾದಮೇಲೆ ಅವ್ರು ಹೆಂಗೆ ಬಂದರು, ಉದ್ದಾನ ಸ್ವಾಮಿಗಳಿಗೆ ಶಿವಕುಮಾರ ಸ್ವಾಮಿಗಳು ಹೇಗೆಲ್ಲ ಸೇವೆ ಮಾಡಿದರು, ಅದೆಲ್ಲನೂ ನೀಟಾಗಿ ಒಂದೊಂದು ಸ್ಟ್ಯಾಚ್ಯೂ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮಾಡಿ ಕಟ್ಟಿದ್ದಾರೆ. ಫುಲ್ ಮೇಂಟೆನೆನ್ಸು ಚೆನ್ನಾಗಿದೆ. ಜಸ್ಟ್ 10 ರೂಪಾಯಿ ಅದಕ್ಕೆ ಚಾರ್ಜು ಈಗ ಇದ್ರ ಒಳಗಡೆ ಬರೋಕ್ಕೆ. ಆದರೆ ಇಷ್ಟು ನೀಟಾಗಿ ಇಕ್ಕಿದ್ದಾರೆ ಶ್ರೀಗಳು. ನೋಡ್ರಿ ಅಲ್ಲಿ ಕಾಡೆಲ್ಲ ಹೇಗೆ ಗಿಡಗಳೆಲ್ಲ ನೀರು ಹಾಕಿಬಿಟ್ಟು ಸುತ್ತಮುತ್ತ ಬೆಳೆಸೋದು, ಪ್ರಾಣಿಗಳಿಗೆಲ್ಲ ಆಹಾರ ತಿನ್ನಿಸ್ತಿರೋದು, ಎಲ್ಲ ಒಂದೊಂದು ಸೀನ್ಗಳನ್ನು ಇದು ಮಾಡಿದ್ದಾರೆ. ಇದೇನು ಮಾಡಿದ್ದಾರೆ ಅಂದರೆ ಒಂದು ವಾಟರ್ ಫಾಲ್ಸ್ ಥರ ಮಾಡಿಕ್ಕಿದ್ದಾರೆ. ಅದು ಮೇ ಬಿ ಏನೋ ಇಶ್ಯೂ, ನೀರೆಲ್ಲ ಒಡೆದ್ಬಿಟ್ಟು ಜಾಸ್ತಿ ಹೊರಗೆ ಆಗ್ತಿತ್ತು ಅನ್ಕೋತೀನಿ, ಅದಕ್ಕೆ ಸದ್ಯದಲ್ಲಿ ಜಸ್ಟ್ ಸ್ಟಾಪ್ ಮಾಡಿದರು.
ನೋಡ್ರಿ ಗುರುಗಳಿಗೆ ಅಬ್ದುಲ್ ಕಲಾಂ ಅವ್ರು ಬಂದು ಭೇಟಿ ಮಾಡಿದ್ದು ಮಠಕ್ಕೆ, ಅದೂ ಕೂಡ ಪಿಕ್ಕಿದೆ ಅಲ್ಲಿ. ಎಲ್ಲ ಯಾವುದು ಬಿಟ್ಟಿಲ್ಲ. ಅಲ್ಲಿ ಗುರುಗಳು ಇದು ರುದ್ರಾಕ್ಷಿ ಪೂಜೆ ಮಾಡ್ಕೊಳ್ತಿರೋದು, ಧ್ಯಾನ ಮಾಡ್ತಿರೋದು ಎಲ್ಲ ಸೇರಿಕೊಂಡು ಎಲ್ಲ ಚೆನ್ನಾಗಿದೆ. ಇಷ್ಟೆಲ್ಲ ದಾಟ್ಕೊಂಡು ಬಂದರೆ ಕೆಳಗಡೆ ಫುಲ್ ಪಾರ್ಕ್ ಇದೆ. ಇನ್ನು ಮಕ್ಕಳೆಲ್ಲ ಆಡೋಕ್ಕೆ ಹೆಜ್ಜೆ ಹೆಜ್ಜೆಗೆ ವಚನ ಮಾತ್ರ ಸಖತ್ತಿದೆ. ನಾವು ವಚನ ಎಲ್ಲ ಓದ್ಕೊಂಡು 5-5 ನಿಮಿಷ ಅಲ್ಲೇ ಒಂದೊಂದು ವಚನ ಹತ್ರ 5-5 ನಿಮಿಷ ಟೈಮ್ ಹೋಗುತ್ತೆ ನೋಡ್ರಿ. ಮಕ್ಕಳೆಲ್ಲ ಮೊದಲು ಇದು ಇನ್ನೂ ಮಠ ಸ್ಟಾರ್ಟ್ ಆಗಬೇಕಾದ್ರೆ ಮಕ್ಕಳೆಲ್ಲ ಆಟ ಆಡ್ಕೊಂಡಿರೋದು, ಅದರದ್ದೆಲ್ಲ ಟೋಟಲಾಗಿ ಫುಲ್ ಮಠದ ಹೆಂಗಾಯಿತು ಉದ್ಘಾಟನೆ, ಎಲ್ಲಿಂದ ಶುರು ಆಯಿತು ಸ್ವಾಮಿಗಳದ್ದು, ಅದೆಲ್ಲ ಕ್ಲಿಯರಾಗಿ ಜೋಡಿಸಿಟ್ಟಿದ್ದಾರೆ. ಕೆಳಗೆ ಬಂದರೆ ಫುಲ್ ಗಾರ್ಡನು, ಆದರೆ ಜಾಸ್ತಿ ಚಿಕ್ಕ ಮಕ್ಕಳಿಗಿರೋದು, ದೊಡ್ಡವ್ರಿಗೆ ಏನಿಲ್ಲ ಇಲ್ಲ ಆಡೋಕ್ಕೆ. ಈಗ ಮಕ್ಕಳಿಗೆಲ್ಲ ತೊಗೊಂಡು ಬರ್ತಾರಲ್ಲ ಅವ್ರಿಗೆ ಆಡೋಕ್ಕಂತಿರೋದು ಜೋಕಾಲಿ, ಜಾರುಬಂಡಿ ಎಲ್ಲ ಸಖತ್ತಾಗಿದೆ. ಇವ್ ನೋಡ್ರಿ ಎಷ್ಟು ಆಡ್ತಿದ್ದಾನೆ. ಅವನಿಗೆ ಬೇರೆ ಇನ್ನೂ ರೂಢಿ ಇಲ್ಲ, ಒಂದು ಸರಿನೂ ಇತ್ತ ಥರ ಎಲ್ಲ ಮೇಲ್ಗಡೆ ಕೂರಿಸಿಲ್ಲ, ಅದಕ್ಕೆ ಅವನಿಗೆ ಇನ್ನೂ ಕೈ ಬಿಟ್ಟಿಲ್ಲ, ಕೈ ಬಿಟ್ಟರೆ ಬಿದ್ದೋಗ್ತಾನೆ ಅಂತ. ಇನ್ನೂ ತಿರುಗೋದು ಆಟ ಎಲ್ಲ ಇರುತ್ತಲ್ಲ ಎಲ್ಲ ಇದ್ವು, ಜಾರುಬಂಡಿಗಳಿದ್ವು, ಜೋಕಾಲಿ ಇದ್ವು. ಸ್ವಲ್ಪ ದೊಡ್ಡವರು ಮಕ್ಕಳು ಒಂದು 3-4 ವರ್ಷ ಮಕ್ಕಳಿದ್ರೆ ನೀವು ಅಲ್ಲಿ ತುಮಕೂರು ಸಮೀಪ ಇದ್ದರೆ ನೀವು ವಾರಕ್ಕೆ 2 ಸರಿ ಹೋದರೂ ಕಡಿಮೆನೇ ಅಂದ್ಕೊಳ್ರಿ. ಆರಾಮಾಗಿ ಆಟ ಆಡಿಕೊಂಡು ಮಕ್ಳಿಗೂ ಟೈಮ್ ಪಾಸ್ ಆಗುತ್ತೆ, ಅವ್ರ ಜೊತೆ ನಮಗೂ ಟೈಮ್ ಪಾಸ್ ಆಗುತ್ತೆ. ಗಾರ್ಡನ್ ವಾಕ್ ಥರ ಚೆನ್ನಾಗಿ ಅಡ್ಡಾಡ್ಕೊಂಡು ಬರ್ಬೋದು. ಎಲ್ಲಿ ನೋಡ್ರಿ ಅದ್ವಿಕಿಗೆ ಆಟ ಆಡ್ಸೋಕೆ ಅವ್ರ ಅಪ್ಪ ಸರ್ಕಸ್ ಮಾಡ್ತಿದ್ದಾರೆ, ಅವನು ಮಾತ್ರ ನಿಂತ್ಕೊಳ್ತಾನೆ ಇಲ್ಲ ಅದ್ರ ಮೇಲೆ. ನನಗೆ ಈ ಥರ ಎಲ್ಲ ಆಟ ಆಡಿ ರೂಢಿ ಇಲ್ಲ, ಹಾಗಾಗಿ ಅವನು ಸ್ವಲ್ಪ ಭಯ. ಸ್ವಲ್ಪ ಹೊತ್ತಾದಮೇಲೆ ಅವನು ನಿಂತ್ಕೊಂಡು ನಗೋಕ್ಕೆ ಶುರು ಮಾಡ್ದ, ಆಟ ಆಡ್ದ. ಅವನಿಗೆ ಜಾರುಬಂಡಿ ಮೇಲೆ ಜಾಸ್ತಿ ಖುಷಿ ಆಗ್ತಾಯಿತ್ತು. ಅದಾದಮೇಲೆ ಇಲ್ಲಿ ಮಕ್ಕಳಿಗೆಲ್ಲ ಇನ್ನೂ ತುಂಬ ಗೇಮ್ಸ್ ಇದ್ದಾವೆ, ಅಡ್ವೆಂಚರ್ ಗೇಮ್ಸ್ ಥರ. ಈಗ ರೆಸಾರ್ಟಲ್ಲಿ ಇಕ್ಕಿರ್ತಾರಲ್ಲ, ಎಲಿಫೆಂಟ್ ವಾಕ್ ತಗೊಳ್ರಿ, ಇನ್ನು ಇದು ನೆಟ್ ಹಿಡ್ಕೊಂಡು ಓಡಾಡೋದು ಎಲ್ಲ ಜಾಸ್ತಿ ಗೇಮ್ಸ್ ಇದ್ದಾವೆ. ಒಂದು 5-6 ವರ್ಷದ ಮಕ್ಕಳು, 2nd 3rd ಇದ್ದವ್ರಿಗೆ ಎಲ್ಲ ಜಾಸ್ತಿ ಚೆನ್ನಾಗಿದೆ ಇಲ್ಲಿ ಆಟ ಆಡೋಕ್ಕೆ. ಎಲ್ಲ ಎಂಜಾಯ್ ಮಾಡ್ಬೋದು ಆಟ ಆಡಿಕೊಂಡು. ಮಕ್ಕಳಿಗಂತೂ ಟೈಮ್ ಪಾಸ್ ಆಗುತ್ತೆ ನೋಡ್ರಿ. ಆ ಓಡಾಡೋ ವಾಕಿಂಗ್ ಮಾಡೋದು ಇದನ್ನೇ ಒಂದು ಜೋಕಾಲಿ ಥರ ಮಾಡಿಕೊಂಡು ಆಟ ಆಡ್ತಿದ್ದಾನೆ ಇಲ್ಲೇ. ಇನ್ನೂ ಪಾರ್ಕು ಇನ್ನೂ ಎಷ್ಟು ಓಡಾಡಿದ್ರೂ ಇನ್ನೂ ದೊಡ್ಡದಿದೆ ಅನ್ನೋ ಥರ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ತ್ರಿಕೋನ ಪಾರ್ಕ್ ಅಂತೆ, ಹಿಂಗೆ ಚೌಕ ಪಾರ್ಕು, ಅಂದರೆ ಯಾವ್ಯಾವ ಆಯುರ್ವೇದಿಕ್ ಗಿಡಗಳನ್ನೆಲ್ಲ ಒಂದೊಂದು ಮೂಲೆಯಲ್ಲಿ ಆ ಸೈಡ್ಗೆ ಈ ಸೈಡ್ಗೆಲ್ಲ ಹಚ್ಚಿಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಯಾವುದು ಗಿಡ ಅಂತಂದ್ಬಿಟ್ಟು. ಅಳಲೆ ಯಾವ್ಯಾವೋ ಇನ್ನೂ ಇದ್ದಾವೆ ಜಾಸ್ತಿ. ಆದರೆ ಪಾರ್ಕಲ್ಲಿ ಮಾತ್ರ ಎಂಜಾಯ್ ಮಾಡ್ಬೋದು ಆರಾಮಾಗಿ ಓಡಾಡಿಕೊಂಡು. ನಾವು ಮೊದಲು 2 ಸರಿ ಹೋಗಿದ್ದಾಗ ಈ ಪಾರ್ಕ್ ಇನ್ನೂ ರೆಡಿಯಾಗಿರಲಿಲ್ಲ. ಇವಾಗ ಈ ಸಲ ಬಂದಾಗಲೇ ನಾವು ಈ ಪಾರ್ಕಿಗೆ ವಿಸಿಟ್ ಮಾಡಿದ್ದು, ಅದಕ್ಕೆ ನಾವು ಶಿವಗಂಗೆಗೆ ಹೋಗೋಕ್ಕಾಗಲಿಲ್ಲ. ಆದರೆ ಬೆಸ್ಟ್ ಆಗಿದೆ. ಇಷ್ಟೊಂದು ಪಾರ್ಕ್ ಮೇಂಟೆನೆನ್ಸ್ ಹೇಗೆ ಮಾಡ್ತಿದ್ದಾರೋ ಅಷ್ಟು ನೀಟಾಗಿದೆ. ಮಕ್ಕಳಿಗೆ ಫೋಟೋ ಇಳಿಸ್ಕೊಳ್ಳೋಕ್ಕೆ ಅಂತ ಅಲ್ಲಿ ಎಲ್ಲ ಚಿಕ್ಕ ಚಿಕ್ಕದು ಗೊಂಬೆ ಥರ ಸ್ಟ್ಯಾಚು ಮಾಡಿದ್ದಾರೆ. ರ್ಯಾಬಿಟ್ದು, ಗೋರಿಲ್ಲಾ, ಕಾರ್ಟೂನ್ ಏನೇನು ಇರ್ತಾವಲ್ಲ ಅದರದ್ದೆಲ್ಲ ಜಾಸ್ತಿ ಸ್ಟ್ಯಾಚೂಸ್ ಮಾಡಿದ್ದಾರೆ. ಅದ್ರ ಪಕ್ಕ ಕೂತ್ಕೊಂಡು ಅದ್ರಾಗೆ ಕೂತ್ಕೊಂಡು ಫೋಸ್ ಕೊಡ್ಬೋದು, ಫೋಟೋ ಇಳಿಸ್ಕೋಬೋದು. ಇವನಿಗೆ ಒಂದೊಂದು ಕಡೆ ಭಯ ಆಗ್ತಿತ್ತು, ಒಂದೊಂದು ಕಡೆ ನಿಂತ್ಕೊಳ್ತಿದ್ದ, ಖುಷಿ ಆಗ್ತಿತ್ತು. ಎಲ್ಲ ಏನು ಕಾರ್ಟೂನ್ಸ್ ಚಾನಲ್ಸ್ ಇದ್ದಾವಲ್ಲ ಅದರದ್ದೆಲ್ಲ ಸುಮ್ಮನೆ ನಡುವೆ ಕೂತ್ಕೊಂಡು ಫೋಸ್ ಕೊಡ್ಬೋದು. ಅವೆಲ್ಲ ಏನು ಮೊದಲಿದ್ದಾವೆ ಸ್ಟ್ಯಾಚು, ಅವಕ್ಕೆಲ್ಲ ಟಚ್ ಮಾಡೋ ಅಲವಿಲ್ಲ, ಇವಕ್ಕೂ ಟಚ್ ಮಾಡೋ ಅಲವಿಲ್ಲ. ಒಂದೊಂದಾದರೆ ಹಿಂಗೆ ನೆಟ್ ಎಲ್ಲಿ ಹಾಕಿಲ್ಲ ಅಲ್ಲಾದರೆ ಹೋಗಿ ನಾವು ಫೋಟೋ ಇಳಿಸ್ಕೊಳ್ಬೋದು ಅಷ್ಟೇ. ಆಯಿತು, ಈಗ ಅಲ್ಲಿಂದ ನಾವು ಪಾರ್ಕಿಂದ ಹೊರಗೆ ಬಂದ್ವಿ. ಇದಾದಮೇಲೆ ಇದು ಹೊರಗಡೆ ಎಂಟರೆನ್ಸ್, ನಾನು ವ್ಲಾಗಲ್ಲಿ ಹೇಳಿದ್ದೀನಲ್ಲ ಎಂಟರೆನ್ಸಲ್ಲಿ ಒಂದು ಪಾರ್ಕ್ ಇದೆ ಅಂತಂದು, ಇದು ನೆಟ್ ಹೊರಗಡೆಯಿಂದನೇ ನೋಡಬೇಕು. ಇಲ್ಲೆಲ್ಲ ರೈತಂದು ಇನ್ನು ಆಕಳುಗಳು, ಹಸುಗಳದ್ದೇನು ಇದ್ದಾವೆ ಅವೆಲ್ಲ ಸ್ಟ್ಯಾಚು ಇದ್ದಾವೆ. ಇದು ಒಂದು ಕಲ್ಯಾಣಿ, ಇಲ್ಲೆಲ್ಲ ಒಳಗೆ ಹೋಗೋಕೆ ಅಲವಿಲ್ಲ, ಬರೀ ಹೊರಗಿಂದ ಮಾತ್ರ ನೋಡಬೇಕು. ಇದು ಕಲ್ಯಾಣಿ. ಜಾತ್ರೆ ಇರುತ್ತಲ್ಲ ಫೆಬ್ರವರಿ ಜನವರಿಯಲ್ಲಿ, ಅವಾಗೆಲ್ಲ ಲೈಟಿಂಗ್ಸ್ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಇಲ್ಲೂ ಕೂಡ ಜಾತ್ರೆ 15 ದಿವಸ, ಶಿವರಾತ್ರಿ ಟೈಮಲ್ಲಿ ಜಾತ್ರೆ ಇರುತ್ತೆ. ಇವನು ಪಾರ್ಕಲ್ಲಿ ಚಪ್ಪಲಿ ಇಲ್ಲ ಏನಿಲ್ಲ ಹಂಗೆ ಓಡಾಡ್ತಾ ಇದ್ದಾನೆ ಖುಷಿಯಾಗಿ. ಅವನಿಗೆ ಮಸ್ತಾಗಿ ಅಡ್ಡಾಡಿಕೊಂಡು ಅಲ್ಲಿಂದ ನಾವು ಟೈಮ್ ನೋಡಿದ್ರೆ ಆಲ್ರೆಡಿ ಲೇಟ್ ಆಗ್ತಾಯಿತ್ತು. ಹಾಗಾಗಿ ಎಂಜಾಯ್ ಮಾಡಿಕೊಂಡು ಅಲ್ಲೆಲ್ಲ ನೋಡಿಕೊಂಡು ಆದಷ್ಟು ಫೋಟೋ ಎಲ್ಲ ಎಳಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು ಹೊರಗಡೆ. ಊಟ ಆಯಿತು, ಎಲ್ಲ ಆಯಿತು. ದರ್ಶನ ಮಾತ್ರ ಎಲ್ಲ ಚೆನ್ನಾಗಾಯಿತು. ಅಪ್ಪಾಜಿ ದರ್ಶನವೂ ಆಯಿತು ಕಾರಲ್ಲಿ. ಹಾಗೆ ಎಲ್ಲ ನೋಡಿಕೊಂಡು ಬರಬೇಕಾದ್ರೆ ನಾವು ಪವಿತ್ರ ಇಡ್ಲಿ ಲೇಟ್ ಆಯಿತು ಅಂತ ನಾವು ದೋಸೆ ಐಟಮು ಇಡ್ಲಿ ತೊಗೊಂಡು ಅಲ್ಲಿ ಊಟ ಮಾಡಿ ಟೇಸ್ಟ್ ಮಾಡಿ ಅಲ್ಲಿಂದ ನಾವು ಹೊರಟ್ವಿ.
ಓಕೆ, ನೋಡಿದ್ರಲ್ಲ ನೀವೇ, ಪಾರ್ಕ್ ಅಂತೂ ಬೆಸ್ಟ್ ಆಗಿದೆ. ಹಾಗೆ ಅದ್ರ ಜೊತೆ ಎಲ್ಲ ಅಪ್ಪಾಜಿಗಳ ಸ್ಟೋರಿ ಎಲ್ಲ ನೀವು ನೋಡಿಕೊಂಡು ಕಣ್ ತುಂಬ್ಕೊಳ್ಬೋದು. ಓಕೆ, ನೋಡಿದ್ರಲ್ಲ ನೀವೇ, ಪಾರ್ಕ್ ಎಲ್ಲ ಹೇಗಿದೆ, ಚೆನ್ನಾಗಿದೆನಾ, ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೀವು ಹೋಗಿದ್ದೀರಾ, ಹೇಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.